ಹಾಯ್ ಫ್ರೆಂಡ್ಸ್, ಇವಾಗ ನನ್ನ ಮಗನಿಗೆ ನಾನು 10 ರೂಪಾಯಿ ಕೊಟ್ಟನೆ. ಮನ್ಯಾಗ ಮಿಕ್ಚರ್ ಐತೆ, ಬ್ರೆಡ್ ಐತೆ, ಎಲ್ಲ ಐತೆ. ತಿಂಡಿ ಅನ್ನೋದು ನಾವು ತತ್ತೀರಿ ಬೇಕ್ರಿಲ್ಲ, ಏನು ತರದೇನಿಲ್ಲ. ಆದರೂ ಮಕ್ಳೇನು ಮಾಡ್ತಾರೆ, 10 ರೂಪಾಯಿ ಕೊಡೋ, 5 ರೂಪಾಯಿ ಕೊಡೋ ಅಂತಾರೆ. ನಾವೇನೋ ಯಾಕೆ ಬಿಡೋ ಅಂದ್ಬಿಟ್ಟು ಕೊಟ್ಬಿಡ್ತೀರಿ. ಅವರು ನೋಡಿ ಈ ಥರ ಏನೋ ರಿಂಗ್ಸ್ ಕುರ್ಕುರೆ ಅಂತೆ, ಅಮೇರಿಕನ್ ಸ್ನ್ಯಾಕ್ಸ್ ನೋಡಿರಿ, ಅಮೇರಿಕನ್ ಸ್ನ್ಯಾಕ್ಸ್ ರಿಂಗ್ಸ್ ಅಂತೆ. ಇದರಲ್ಲಿ ಬರೋದೇನು ಗೊತ್ತಾ, ಈ ಬುಗ್ರಿ ಬರುತ್ತೆ ನೋಡಿ, ಈ ಥರ ಬರುತ್ತೆ. ಇದು ಬುಗ್ರಿ, ಇದೊಂದಕ್ಕೆ ಅವರು ಆಸೆ ಬೀಳ್ತಾರೆ. ಇದೊಂದು ಇದರಲ್ಲೇ ಆಟಾಡ್ಕೊಂಡು ಇದನ್ನ ಬಿಸಾಕ್ಬಿಟ್ರೆ ಓಕೆ, ಪರವಾಗಿಲ್ಲ. ಬಟ್ ಇದರಷ್ಟು ಕೆಮಿಕಲ್ ಏನೂ ಇಲ್ಲ. ಇದನ್ನೊಂದು ತೋರಿಸಿ ನೋಡಿ ಈಗ ಎಷ್ಟು ಕೆಮಿಕಲ್ ಇದೆ ಅಂದ್ಬಿಟ್ಟು. ನೋಡಿ ಫ್ರೆಂಡ್ಸ್, ಇದು ಕುರ್ಕುರೆ, ರಿಂಗ್ಸ್ ಕುರ್ಕುರೆ, ಅಮೇರಿಕನ್ ಬ್ರ್ಯಾಂಡ್ ಇದು. ಇದು ಮಕ್ಕಳು ಹೊಟ್ಟೆ ಒಳಗಡೆ ಹೋಗಿ ಆ ಕರ್ಲಲ್ಲಿ ಎಷ್ಟು ಸುಡುತ್ತೇಳಿ. ಹಾಂ, ತಿಂತೀರೇನಪ್ಪ ಮಕ್ಕಳೇ? ತಿಂತೀರೇನಪ್ಪ? ಅದಕ್ಕೆ ಹೇಳೋದು, ಕುರ್ಕುರೆ ತಿನ್ನಬಾರ್ದು. ಮನೆಯಲ್ಲಿ ಆಪೆಲ್ಲು, ಬ್ರೆಡ್ಡು, ಬಾಳೆಹಣ್ಣು ಈ ಥರ ತಿನ್ನಬೇಕು. ನೋಡಿರಿ ಯಾವ ಥರ. ನೋಡಿ ಫ್ರೆಂಡ್ಸ್, ನಿಮ್ಮ ಮಕ್ಳಿಗೂ ಅಷ್ಟೇ, ಅಂಗಡಿಯಲ್ಲಿ ಅವ್ರು 5 ರೂಪಾಯಿಗೆ ಏನು ಖುಷಿಯಿಂದ ಕೊಡ್ತೀರ. ಎಲ್ಲ ಮಕ್ಕಳು ಅಷ್ಟೇ, ಅವ್ರು ಕಾಸು ಕೊಡು ಬೊಂಬಡೆ ಹಿಡಿತಾರೆ. ನೀವು ಕೊಡೋಕೆ ಹೋಗ್ಬೇಡ್ರಿ. ರಿಂಗ್ಸ್ ಅಂದ್ಬಿಟ್ಟು ಕುರ್ಕುರೆ ಇದು ಯಾವ ಥರ ಉರಿತಾ ಇದೆ ನೋಡಿ. ಇದು ಮಕ್ಕಳು ಹೊಟ್ಟೆ ಒಳಗಡೆ ಹೋದ್ರೆ ಎಷ್ಟು ಕೆಮಿಕಲ್ಲು. ತಿಂತೀರೇನಪ್ಪ ಮಕ್ಕಳೇ? ನೀವು ತಿನ್ನಬಾರ್ದು. ತಿಂದರೆ ಇದು ನಮ್ಮ ಆರೋಗ್ಯ ನಾವೇ ಕೆಡ್ಸ್ಕೊಂತೀರಿ, ಸರಿನಾ? ನೀವು ಅಷ್ಟೇ ಫ್ರೆಂಡ್ಸ್, ನಿಮ್ಮ ಮಕ್ಕಳಿಗೆ ಯಾರು ದಯವಿಟ್ಟು ಈ ಥರ ಕೊಡೋಕೆ ಹೋಗಬೇಡಿ. ನೋಡಿ, ಈ ಥರ ತಂದು ತಿಂತಾರೆ. ಹೊಟ್ಟೆಯಲ್ಲಿ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ?